ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಮ್ಯಾರೇಜ್ ಸ್ಟೈಲ್ ವಾಂಗಿಬಾತ್ ಪೌಡರ್ ಯಾವ ರೀತಿ ಮನೇಲೇ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಈ ಸ್ಪೂನ್ ಅಳತೆ ನಾನು ತಗೊಂಡಿದ್ದೀನಿ. ಇದರಲ್ಲಿ ನೋಡಿ ಒಂದು 2 ಸ್ಪೂನಷ್ಟು ಕಡಲೆಬೇಳೆ ನಾನು ತಗೊಂಡಿದ್ದೀನಿ. ಅದೇ ರೀತಿ 1 ಸ್ಪೂನು ಮೆಂತ್ಯ ತಗೊಂಡಿದ್ದೀನಿ. ಮೆಂತ್ಯ ಸ್ವಲ್ಪ ಕಮ್ಮಿ ಹಾಕಿದೆ, ಅಂದರೆ ಸ್ವಲ್ಪ ಕಹಿ ಬರುತ್ತೆ. ಆದ್ದರಿಂದ ಎರಡು ಸ್ಪೂನು ಉದ್ದಿನ ಬೇಳೆ ತಗೊಂಡಿದ್ದೀನಿ, ಅದನ್ನಕ್ಕೆ ಹಾಕ್ತಾ ಇದ್ದೀನಿ. ಎರಡು ಚಕ್ಕೆ ತಗೊಂಡಿದ್ದೀನಿ. ಒಂದು 4 ಲವಂಗ ತಗೊಂಡಿದ್ದೀನಿ. 2 ಏಲಕ್ಕಿ ತಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ನಾನು ಕಾಳು ಮೆಣಸನ್ನ ತಗೊಂಡೆ, ಅರ್ಧ ಸ್ಪೂನು. ಒಂದು ನೋಡಿ ಬೌಲಲ್ಲಿ ಇಷ್ಟ ಆಗೋಷ್ಟು ನಾನು ಧನಿಯಾ ತಗೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಉರಿನಲ್ಲೇ ಹುರ್ಕೊಳ್ಳಿ. ಒಂದೂವರೆ ಸ್ಪೂನಷ್ಟು ಜೀರಿಗೆ ನಾನು ತಗೊಂಡಿದ್ದೀನಿ. ಇಷ್ಟು ಕರಿಬೇವು ಕೂಡ ತಗೊಂಡಿದ್ದೀನಿ. ಒಂದು 4 ಗುಂಡೂರು ತಗೊಂಡಿದ್ದೀನಿ. ಒಂದು 10 ರಿಂದ 15 ಬ್ಯಾಡ್ಗಿ ತಗೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ನಮಗೆ ಯಾವಾಗ ಬೇಕು ಆಗಲೇ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕೆಂದರೆ ಒಂದೇ ಸರಿ ಸ್ಟೋರ್ ಮಾಡಿ ಇಟ್ಬಿಟ್ರೆ ಅದು ಚೆನ್ನಾಗೂ ಬರೋದಿಲ್ಲ. ಫ್ರೆಶ್ ಆಗಿ ತಿನ್ನಬೇಕು ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಅವಾಗ ಮಾಡ್ಕೊಬೋದು. ಆದ್ದರಿಂದ ಸ್ವಲ್ಪ ಹಿಂಗು ಕೂಡ ಹಾಕ್ತಾ ಇದ್ದೀನಿ. ನೀವು ಕೊಬ್ಬರಿನ ಹಾಕೋದಾದ್ರೆ ನೋಡಿ, ಇವಾಗ ಕೊಬ್ಬರಿನ ಇದಕ್ಕೆ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಕೊಬ್ಬರಿ ಬಳಸ್ತಾ ಇಲ್ಲ, ಆದ್ದರಿಂದ ನೀವು ಹಾಕೋದಾದ್ರೆ ನೀವು ಇದಕ್ಕೆ ಕೊಬ್ಬರಿ ಹಾಕೋಬೋದು. ಸ್ವಲ್ಪ ಅರಿಶಿನ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಟೀಸ್ಪೂನಷ್ಟು ಗಸಗಸೆನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಗಸಗಸೆ ಸ್ವಲ್ಪ ಲಾಸ್ಟಿಗೆ ಹಾಕೊಂಡ್ರೆ ಸಾಕು. ಅದು ಯಾಕೆಂದರೆ ಅದು ಬೇಗನೆ ಅದು ಚಟಪಟ ಅಂತ ಇದಾಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಕೊನೆದಾಗಿ ಸ್ಟವ್ ಆಫ್ ಮಾಡುವಾಗ ಅದನ್ನು ಹಾಕೊಂಡ್ರೆ ಸಾಕು. ನೋಡಿ ಇವಾಗ ಆಗಿದೆ, ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಬೋಣ. ತೀರಾ ನೈಸಾಗಿ ರುಬ್ಬೋದೇನು ಬೇಡ, ಸ್ವಲ್ಪ ರಫ್ ಆಗಿ ಆಗಿದೆ. ಇದು ಸ್ಟವ್ ಆಫ್ ಮಾಡಿ ತಣ್ಣಗಾಗೋವರೆಗೂ ಬಿಟ್ಟು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಂಬಂದರೆ ಆಯಿತು. ಇದು ತಣ್ಣಗಾಗಿದೆ, ಇದನ್ನೀಗ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಪೌಡರ್ ಆಗಿದೆ ನೋಡಿ, ಇಲ್ಲಿ ಪೌಡ್ರ್ ಆಗಿದೆ, ಪುಡಿ ಆಗಿದೆ ನೋಡಿ. ತುಂಬ ಪುಡಿ ಆಗೋದೇನು ಬೇಡ.
ಮಿಕ್ಸಿ ಆಗಿದ ತಕ್ಷಣ ಸ್ವಲ್ಪ ಪ್ಲೇಟಲ್ಲಿಗೆ ಹರಡಿಡಿ, ಇಲ್ಲಂದರೆ ಅಲ್ಲಿಗೆ ಬೆಂದೋದಾಗೆ ಬಿಸಿಗಿದಾಗ್ಬಿಡುತ್ತೆ. ಆದ್ದರಿಂದ ನೋಡಿ, ವಾಂಗಿಬಾತು ಮ್ಯಾರೇಜ್ ಸ್ಟೈಲು ಮನೆಯಲ್ಲೇ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.